ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ವಿಡಿಯೋ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬರೀ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ತುಂಬ ದಿನ ಲಾಂಗ್ ಆಯ್ತು ಅಂತ ಹೇಳ್ಬೋದು ನಾನು ವಿಡಿಯೋನ ಮಾಡಿ. ಇದು ಒಂದು ಮೆಮೊರಬಲ್, ಹಾಗೆ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆದಂಥ ಲಾಗ್ ಅಂತಲೇ ಹೇಳ್ಬೋದು. ಇವತ್ತು ನಮ್ಮ ಮನೆದು ಚಿಕ್ಕ ಮನೆ, ಚೊಕ್ಕು ಆದಂಥ ಮನೆದ ಹೋಮ್ ಟೂರ್ನ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗೆ ನನಗೂ ಕೂಡ ಮೆಮೊರಿ ಆಗಿರಲಿ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡ್ಕೊತಾ ಇರೋವಂಥದ್ದು. ಯಾವುದೇ ರೀತಿ ಶೋ ಅಪ್ ಅದು ಇದು ಏನು ಶೋ ಆಫ್ ಮಾಡೋಷ್ಟು ದೊಡ್ಡದೇನು ಅಲ್ಲ ಮನೆ, ಬಟ್ ಇದೇನು ತೋರಿಸ್ಬೇಕಿತ್ತ ಅನ್ನೋರ್ಗು ಕೂಡ ಮುಂಚೆಗೆ ಹೇಳ್ಬಿಡ್ತೀನಿ. ನನಗೆ ಒಂದು ಮೆಮೊರಿ ಆಗಿರಲಿ, ನನ್ನ ಚಾನಲಲ್ಲಿ ನಾನಿದ್ದಂತಹ 3 ವರ್ಷ ಇದ್ದಂತಹ ಈ ಮನೆ ಮೆಮೊರಿ ತುಂಬ ಇದೆ. ಅಳು, ದುಃಖ, ಸಂತೋಷ ಎಲ್ಲ ಇದೆ ಅಂತ ಹೇಳ್ಬೋದು. ನನ್ನ ಮಗಳು ಪುಟಾಣಿ ಇದ್ದಿದ್ರೆ 3 ವರ್ಷ, ಅವಳಿಗೆ ಇವಾಗ 4 ವರ್ಷ ಕಂಪ್ಲೀಟ್ ಆಯಿತು. 2 ವರ್ಷ ಪಾಪು ಆಗಿದ್ದಾಗಿಂದನೂ, 1.5 ವರ್ಷ ಪಾಪು ಆಗಿದ್ದಾಗಿಂದನೂ ಈ ಮನೆಯಲ್ಲಿ ಬೆಳೆದಂತಹ ವಿಡಿಯೋಗಳನ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಆ ವಿಡಿಯೋ ಎಲ್ಲ ನಾವು ನೋಡಿದಾಗೆ ತುಂಬ ಖುಷಿ ಆಗಿದೆ. ಈ ಥರ ಇತ್ತ ಅಂತ. ಹಾಗೆ ನಾನು ಎಷ್ಟೋ ವರ್ಷ ಹಳೇದಾಗಿ ನಾನು ನೋಡಿದಾಗ ಒಂಥರ ಖುಷಿ ಆಗಬೇಕು, ಓ ಈ ಮನೇಲಿ ಇದ್ವಾ ನಾವು, ಈ ಥರ ಎಲ್ಲ ಇದ್ವಾ ಅನ್ನೋ ಥರ ಫೀಲ್ ಆಗಬೇಕು ಅಂತ ಹೇಳಿ ನಾನು ಈ ವಿಡಿಯೋನ ಮಾಡ್ಕೋತಾ ಇದ್ದೀವಿ. ಒಂದು ಫೈನಲಿ ಡಿಸಿಷನ್ ತೊಗೊಂಡು ನಾವು ಕೂಡ ಬೆಂಗಳೂರನ್ನ ಬಿಟ್ಟು ಹೋಗೋ ಪರಿಸ್ಥಿತಿ ಬಂದಿರೋದ್ರಿಂದ ಬೆಂಗಳೂರನ್ನ ಬಿಟ್ಟು ಹೋಗ್ತಾ ಇದ್ದೀವಿ. ಹಾಗಾಗಿ ಒಂದು ಮೆಮೊರಿಯಾಗಿ ಉಳಿಲಿ, ನನ್ನ ಚಾನಲ್ ನನ್ನ ಹೋಮ್ ಟೂರ್ ಇರಲಿ ಅಂತ ಹೇಳ್ಬಿಟ್ಟು ಫಸ್ಟ್ ಟೈಮ್ ಈ ಮನೇಲಿ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದು. ಹಾಗಾಗಿ ಹೋಮ್ ಟೂರ್ ಇರಲಿ ಅಂತೇಳಿ ಮಾಡ್ಕೋತಾ ಇದ್ದೀನಿ. ಇದರ ಮಾಡ್ತಾ ಇರೋ ಅಂಥದ್ದು. ಹಾಗೆಯೇ ತುಂಬ ದೊಡ್ಡ ಮನೆ ಏನಲ್ಲ, ನಮ್ಮಂಥ ಮಿಡಲ್ ಕ್ಲಾಸ್ ಅವ್ರಿಗೆ ಒಂದು ಫ್ಯಾಮಿಲಿ, ಗಂಡ ಹೆಂಡತಿ ಮಗು ಇರೋದಕ್ಕೆ ಸಾಕು. ಬೆಂಗಳೂರಲ್ಲಿ ನಾವು ಬೇರೆಯವ್ರಿಗೋಸ್ಕರ ಬದುಕಬೇಕು ಅಂದರೆ ದೊಡ್ಡ ಮನೆ ಮಾಡಿಕೊಂಡು ಸಂಬಳ ಇನ್ಕಮ್ ಹಂಗೆ ಬರಬೇಕು, ಆವಾಗಲೇ ದೊಡ್ಡ ಮನೆ ಮಾಡ್ಕೊಳ್ಳೋಕೆ ಸಾಧ್ಯ. ಬಟ್ ಅವಶ್ಯಕತೆ ಇಲ್ಲ, ನಮ್ಗೆ ಎಷ್ಟಿರುತ್ತೋ ಅಷ್ಟರಲ್ಲೇ ಮಾಡ್ಕೋಬೋದು. ಯಾವತ್ತೋ ಒಂದು ದಿವಸ ರಿಲೇಷನ್ ಇಂಥ ಮನೆ ಅಂಥ ಮನೆ ಅನ್ನೋದಕ್ಕಿಂತ ಯಾವತ್ತೋ ಒಂದು ದಿವಸ ಬಂದು ರಿಲೇಷನ್ ಇರೋದಕ್ಕೆ ನಾವು ಅಷ್ಟು ದೊಡ್ಡ ಮನೆ ಮಾಡಿಕೊಂಡು ತಿಂಗಳಾನ್ಗಟ್ಲೆ ಬಾಡಿಗೆ ಕಟ್ಟೋಕ್ಕೆ ಸಾಧ್ಯ ಇಲ್ಲ ನಮ್ಮಂಥವ್ರಿಗೆ. ಬೇರೆಯವ್ರಿಗೆ ಹೆಂಗೋ ಗೊತ್ತಿಲ್ಲ, ಬೇಕಾದ್ರೆ ಮಾಡ್ಕೊಳ್ಳಿ, ಅವ್ರ ಇನ್ಕಮ್ ತಕ್ಕನಾಗೆ, ಹಾಗೆ ಅವ್ರ ಕೆಪಾಸಿಟಿ, ಅವ್ರು ನಾವು ಕಟ್ತೀವಿ, ನಾವು ಇರ್ತೀವಿ ಅನ್ನೋದಿದ್ರೆ ಮಾಡ್ಕೋಬೋದು. ನಮ್ಮದು ಸಾಕಾಯಿತು 3 ವರ್ಷದಲ್ಲಿ ತುಂಬ ಖುಷಿ. ನಮ್ಮ ಮನೆಗೆ ಬಂದವರು ಖುಷಿ ಪಟ್ಟಿದ್ದಾರೆ, ನಾವು ಕೂಡ ಖುಷಿ ಪಟ್ಟಿದ್ದೀವಿ. ಸಾಕು ಈ ಮನೆ ಅನ್ನಷ್ಟು ಖುಷಿ ಪಟ್ಟಿದ್ದೀವಿ. ಹಾಗಾಗಿ ನಮಗೇನು ಆಡಂಬರ ಅಂಥ ಮನೆ ಇಂಥ ಮನೆ ಬೇಕು ಅಂತ ಏನೂ ಇರಲಿಲ್ಲ. ಹಾಗಾಗಿ ತುಂಬ ಖುಷಿ ಇದೆ ಈ ಮನೆಯಲ್ಲಿ, ನಮಗೆ ತುಂಬ ಖುಷಿ ಇದೆ ಅಂತಲೇ ಹೇಳ್ಬೋದು. ಹಾಗೆ ನಾನು ಚೇಂಜಸ್ ಮಾಡಿರೋವಂಥದ್ದು ಕಿಚನ್ ಒಂದು ಮೇಕವರ್ನ ಮಾಡಿದ್ದೀನಿ ಅಷ್ಟೇ, ಇನ್ನೇನು ಚೇಂಜಸ್ ಏನು ಮಾಡಿಲ್ಲ. ಸಿಂಪಲಾಗಿ ಇಟ್ಕೊಂಡಿದ್ದೀವಿ. ದೊಡ್ಡ ಏನು ಇಡೋಷ್ಟು ಜಾಗನೂ ಇಲ್ಲ, ತಂದೂ ಇಲ್ಲ. ಮುಂದೆ ಫ್ಯೂಚರಲ್ಲಿ ಇಡಬೇಕು. ಯಾಕಂದರೆ ದೊಡ್ಡ ಮನೆ ಇದ್ದಾಗ ನಾವು ಅದ್ರ ತಕ್ಕನಾಗೆ ಮಾಡ್ಕೋಬೇಕಾಗುತ್ತೆ. ಚಿಕ್ಕ ಮನೆ ಇದ್ದಾಗ ಚಿಕ್ಕಗೆ ಏನು ಬೇಕೋ ಅದೇ ಮಾಡ್ಕೋಬೇಕಾಗುತ್ತೆ. ನಮ್ಮ ಫ್ಯೂಚರಲ್ಲಿ ಇನ್ನೂ ಒಳ್ಳೊಳ್ಳೆ ವಿಡಿಯೋಸ್ ಬರುತ್ತೆ ನಿಮಗೆ, ಅದು ಹೋಮ್ ಟೂರ್ಗಳು ಬರುತ್ತೆ. ಆವಾಗ ನೀವು ಕೂಡ ನೋಡ್ಬೋದು, ಆ ಮನೆ ಯಾವ ಥರ ಮಾಡಿದ್ದೀನಿ, ಈ ಮನೆ ಯಾವ ಥರ ಇತ್ತು ಅಂತ ಹೇಳಿ ನೋಡ್ಕೋಬೋದು ಅಂತಲೇ ಹೇಳ್ಬೋದು. ಹಾಗೆಯೇ ಸಿಂಪಲಾಗಿದೆ ಮನೆ, ಒಂದ್ಸಲ ನೋಡ್ಕೊಂಡು ಬಂದುಬಿಡಿ ಯಾವ ಥರ ಇದೆ ಏನು ಅಂತ ಹೇಳಿ. ನಂತರ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನೋಡ್ಬೋದು ಇವಾಗ ಫಸ್ಟು ಮೇಯ್ನ್ ಎಂಟ್ರೆನ್ಸ್ನ ತೋರಿಸ್ತಾ ಇದ್ದೀನಿ. ಈ ಥರ ಮನಿ ಪ್ಲ್ಯಾಂಟ್ ಒಂದು ಸೈಡು, ಹಾಗೆ ತುಳಸಿ ಗಿಡ ಒಂದು ಸೈಡನ್ನ ಇಟ್ಟಿದ್ದೀನಿ. ಹಾಗೆ ತುಂಬ ಚೆನ್ನಾಗಿರುವಂತಹ ರಂಗೋಲಿನೂ ಕೂಡ ಬಿಡಿಸಿದ್ದೆ. ಮುಂದೆಗಡೆ ನಮಗೆ ಈ ಥರ ಒಂದು ಹಾಫ್ ಸೈಟ್ ಆಗೋಷ್ಟು ಖಾಲಿ ಜಾಗ ಇರೋದ್ರಿಂದ ತುಂಬ ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು. ನಾನು ಎಷ್ಟೊಂದು ವಿಡಿಯೋಗಳನ್ನ ಶೇರ್ ಮಾಡಿದ್ದೀನಿ. ಎಷ್ಟು ಜನ ಬಂದ್ರೂ ಕೂಡ ನಾವು ಇಲ್ಲಿ ಆರಾಮಾಗಿರ್ತಾ ಇದ್ವಿ. ಇದೊಂದು ಒಳ್ಳೆ ಮೆಮೊರಿ ಅಂತ ಹೇಳ್ಬೋದು. ಇವಾಗ ಎಂಟ್ರೆನ್ಸು ಈ ಥರ ಇದೆ, ಸಿಂಪಲಾಗಿರುವಂಥದ್ದು. ಡೋರು ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಹಾಲ್ ಸಿಗುತ್ತೆ. ಹಾಲ್ ನಂತರ ಈ ಕಡೆಗೆ ಒಂದು ಸೈಡ್ ಟೇಬಲ್ನ ಇಟ್ಟಿದ್ದೀವಿ. ಸುಮ್ಮನೆ ಹಾಗೆ ಟಿ ವಿ ಟೇಬಲ್ ಥರ ಇಟ್ಟಿದ್ದೀವಿ. ಟಿ ವಿ ಏನೂ ಇಟ್ಟಿಲ್ಲ, ಯಾಕಂದರೆ 3-4 ಫೋನ್ ಮನೇಲೇ ಇರೋದ್ರಿಂದ ಅವು ಕರೆನ್ಸಿಗಳೇ ಹಾಕಿಸ್ಕೊಂಡು ನೋಡೋಷ್ಟು ಪುರ್ಸೊತ್ತು ಇಲ್ಲ. ಹಾಗಾಗಿ ಟಿ ವಿ ಏನೂ ಇಟ್ಟಿರಲಿಲ್ಲ. ಇವಾಗ ಒಂದು ಟೇಬಲ್ ಇಟ್ಟಿದ್ದೀವಿ ಚಾರ್ಜರ್ ಗಿರ್ಜರ್ ಹಾಕೋಕ್ಕೆ ಅಂತೇಳಿ. ಈ ಕಡೆ ಚೇರು, ಫ್ರಿಜ್ ಎಲ್ಲ ಇಟ್ಕೊಂಡಿರೋವಂಥದ್ದು. ಇಷ್ಟೇ ಇರೋವಂಥದ್ದು. ಫುಲ್ಲು 4 ಗೋಡೆಗಳನ್ನ ತೋರಿಸ್ಬಿಡ್ತಾ ಇದ್ದೀನಿ. ಇಷ್ಟೇ ಎಂಟ್ರೆನ್ಸ್ ಇರೋವಂಥದ್ದು. ಹಾಗೆ ದೇವ್ರ ಮನೆ ಏನು ಸಪ್ರೇಟ್ ಇರಲಿಲ್ಲ, ನಾವಿಲ್ಲಿ ಗೋಡೆಗೆ ಕೂಡ ಮಳೆನ ಹೊಡೆದು ಹಾಗೆ ಸ್ಟ್ಯಾಂಡ್ನ ಫಿಕ್ಸ್ ಮಾಡ್ಕೊಂಡಿದ್ವಿ. ಈ ಟೇಬಲ್ ಹತ್ರ ನಾನು ಒಂದು ಮನಿ ಪ್ಲ್ಯಾಂಟ್ ಕೂಡ ಇಟ್ಟಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು ಆ ಮನಿ ಪ್ಲ್ಯಾಂಟು. ನಂತರ ನೋಡ್ಬೋದು ಇವಾಗ ಫ್ರಿಡ್ಜ್ ಇಟ್ಟು ಈ ಕಡೆಯಿಂದ ತೋರಿಸ್ತೀನಿ. ಕಿಟಕಿ ಬರುತ್ತೆ, ಅಲ್ಲೇ ಮಿರರ್ ಇಟ್ಟಿದ್ದೀವಿ. ನಂತರ ಡೋರ್ ಹಿಂದೆಗಡೆನೇ ಒಂದು ಹ್ಯಾಂಗರ್ ಕೂಡ ಹಾಕಿದ್ದೀವಿ, ಡೈಲಿ ಯೂಸ್ ಮಾಡೋ ಬಟ್ಟೆಗಳನ್ನ ಹಾಕೋಕ್ಕೆ ಅಂತ ಹೇಳಿ. ಇದು ವಾಶ್ರೂಮ್ ಆಗ್ತಿದ್ದಂಗೆ ಈ ಕಡೆ ಸೈಡು ಒಂದು ಬೀರುನ ಇಟ್ಟಿದ್ದೀವಿ. ಬೀರು ಪಕ್ಕ ಇನ್ನೊಂದು ಟೇಬಲ್ನ ಇಟ್ಟು ಅಲ್ಲಿ ಸುಮ್ಮನೆ ಹಂಗೆ ಶೋಪೀಸ್ ಇಟ್ಟಿದ್ದೀನಿ. ಇವಾಗ ರೂಮ್ ಒಳಗಡೆ ಬಂದರೆ ರೂಮು ಅಷ್ಟೇ, ಕಬೋರ್ಡ್ ಗಿಬೋರ್ಡ್ ಏನೂ ಇರಲಿಲ್ಲ, ಚಿಕ್ಕದಾಗಿತ್ತು. ಹಾಗಾಗಿ ಒಂದು ಬೀರುನ ಇಟ್ಕೊಂಡಿದ್ವಿ, ಈಚೆಗಡೆ ಒಂದು ಬೀರುನ ಇಟ್ಕೊಂಡಿದ್ದೀವಿ.
ಇವಾಗ ರೂಮಲ್ಲಿ ಕಾಟ್ ಹಾಕಿದ್ದೀವಿ. ಏನಾದರೂ ಅಂದರೆ ಇವಾಗ ನನ್ನ ತಮ್ಮ ಎಲ್ಲ ಇದ್ನಲ್ಲ, ಅವ್ನು ಮಲ್ಕೊಳ್ಳೋದು ಬೆಡ್ಶೀಟ್ ಎಲ್ಲನೂ, ನಾವು ಹೊಚ್ಕೊಳ್ಳೋ ಬೆಡ್ಶೀಟ್ ಎಲ್ಲನೂ ಮಂಚದ ಮೇಲೇ ಇಡ್ತಾ ಇದ್ವಿ. ಮೇಲ್ಗಡೆ ಬೇಡದೇ ಹೋಗಿರೋ ವಸ್ತುಗಳನ್ನೆಲ್ಲ ಇಟ್ಟಿದ್ವಿ. ಹಾಗೆ ಕೆಳಗಡೆನೂ ಕೂಡ ಇಟ್ಟಿದ್ವಿ, ಮಂಚದ ಕೆಳಗಡೆ. ಇದು ಬಂದು ಫೋಟೋಸು, ನನ್ನ ಮಗಳದ್ದು ಫೋಟೋಸ್ ಕೂಡ ಮೇಲ್ಗಡೆ ಹ್ಯಾಂಗ್ ಮಾಡಿದ್ದೀನಿ. ಹಾಗೆ ನಮ್ಮ ಮದುವೆ ಫೋಟೋಸ್ ಕೂಡ ಇದೆ. ನಂತರ ಅಡುಗೆ ಮನೆ ಅಂತೂ ನನಗೆ ತುಂಬ ಇಷ್ಟವಾದಂಥ ಪ್ಲೇಸು. ಇದ್ರೊಳಗಡೆ ಬಂದು ಆ ಲೈಟ್ನ ಆನ್ ಮಾಡಿಬಿಟ್ರೆ ನಾನು ಎಷ್ಟೇ ತಲೆನೋವು ಬಂದಿದ್ರೂ, ಎಷ್ಟೇ ಬೇಜಾರಾಗಿದ್ರೂ ಏನೋ ಒಂಥರ ಖುಷಿ ಸಿಗ್ತಾಯಿತ್ತು ನನಗೆ. ಅಷ್ಟು ಇಷ್ಟಪಡುವಂತಹ ಪ್ಲೇಸ್ ಅಂದರೆ ನನಗೆ ಅಡುಗೆ ಮನೆ ಆಗಿತ್ತು. ಹಾಗೆ ಮನೆ ಈಚೆಗಡೆ ವರಂಡ ಆಗಿತ್ತು. ತುಂಬ ಡೆಕೋರೇಷನ್ ಕೂಡ ಮಾಡ್ಕೊಂಡಿದ್ದೆ ನಾನು, ನನಗೆ ಯಾವ ಥರ ಬೇಕು ಆ ಥರ. ಇಲ್ಲೂ ಕೂಡ ಒಂದು ಮನಿ ಪ್ಲ್ಯಾಂಟ್ನ ಇಟ್ಟಿದ್ದೆ. ತುಂಬ ಚೆನ್ನಾಗಿ ಬರ್ತಾಯಿತ್ತು ಮನಿ ಪ್ಲ್ಯಾಂಟ್ ಎಲ್ಲನೂ ಕೂಡ. ಹಾಗೆಯೇ ಅಡುಗೆ ಮನೆಗೆ ಏನೇನು ಬೇಕೋ ಎಲ್ಲನೂ ಕೂಡ ಇಟ್ಕೊಂಡಿದ್ದೀನಿ. ಇದೇನು ಸಪ್ರೇಟ್ ಟೂರ್ನ ಏನಂತ ಏನು ಮಾಡಿಲ್ಲ. ಇದ್ದಷ್ಟು ಅಡುಗೆ ಮನೆಯಲ್ಲಿ ಎಷ್ಟು ಸ್ಪೇಸ್ ಇತ್ತು ಅಷ್ಟಕ್ಕೆ ನಾನು ಕವರ್ ಮಾಡಿಕೊಂಡು ಏನು ಇಡ್ಬೋದು ಅಷ್ಟು ವಸ್ತುನ ಮಾತ್ರ ಇಟ್ಕೊಂಡಿದ್ದೆ. ಏನು ಎಕ್ಸ್ಟ್ರಾ ವಸ್ತುನೆಲ್ಲ ನಾನು ಇಟ್ಕೊಳ್ಳೋಕೆ ಹೋಗಿರಲಿಲ್ಲ. ಹಾಗೆ ಸೈಡಲ್ಲಿ ಒಂದು ಪಾತ್ರೆ ಸ್ಟ್ಯಾಂಡ್ ಕೂಡ ಹೊಡೆದಿದ್ವಿ ಸಿಂಕಿಂದ ಮೇಲ್ಗಡೆ ಸೆಲ್ಫ್ ಮೇಲೆ ಪಾತ್ರೆಗಳು ಬೇಡವಾಗಿರೋದು ಹಾಗೆ ದೊಡ್ಡ ಪಾತ್ರೆಗಳನ್ನೆಲ್ಲ ಮೇಲಿಟ್ಟಿದ್ವಿ. ಅತಿ ಪಾತ್ರೆಗಳೇನು ಇಟ್ಕೊಂಡಿರಲಿಲ್ಲ, ಯಾಕಂದರೆ ಏನು ಅವಶ್ಯಕತೆ ಇರಲಿಲ್ಲ. ಊರಲ್ಲಿ ತುಂಬ ಪಾತ್ರೆಗಳಿತ್ತು, ನಾವು ಇಲ್ಲೇನು ಇಷ್ಟು ಬೇಕು ಅಷ್ಟನ್ನು ಬಳಸೋದಕ್ಕೆ ಮಾತ್ರ ಇಟ್ಕೊಂಡಿದ್ದೆ. ಇವಾಗ ಫುಲ್ಲು ಒಂದು ರೌಂಡ್ ತೋರಿಸ್ತಾ ಇದ್ದೀನಿ, ನೋಡ್ಬೋದು. ಇಷ್ಟೇ ಇರೋವಂಥದ್ದು. ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವಿಡಿಯೋ. ನಮ್ಮ ಮನೆದು ಪುಟ್ಟು ಮನೆದು ಹೋಮ್ ಟೂರ್ ಆಗಿತ್ತು. ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೋಡಿ, ಇಷ್ಟು ಉದ್ದ ಇದ್ದು ಇವತ್ತು ನನಗೆ ಇಲ್ಲಿವರೆಗೂ ಬರೋ ಹಂಗೆ ಆಗ್ಬಿಟ್ಲು ನನ್ನ ಮಗಳು. ಈ ಮನೇಲಿ ಜರ್ನಿ ನಮ್ಗೆ ಆ ಥರ ಇತ್ತು. ತುಂಬ ಮಿಸ್ ಮಾಡ್ಕೊತೀನಿ ನಾನಂತೂ. ಆಗಲೇ ದಿನಗಳ ಹತ್ರ ಬರ್ತಿದ್ದಂಗೆ ನನಗೆ ಆಗಲೇ ಟೆನ್ಷನ್ನು, ಏನೋ ಒಂಥರ ಬೇಜಾರು. ಬೆಂಗಳೂರು ಬಿಟ್ಟು ಹೋಗಬೇಕು, ಈ ಮನೆ ಬಿಟ್ಟು ಹೋಗಬೇಕು, ತುಂಬಾ ಮೆಮೊರಿನ ಹೊತ್ಕೊಂಡು ಹೋಗ್ತೀವಿ ಅಂತಲೇ ಹೇಳ್ಬೋದು. ಕಷ್ಟಗಳಿದೆ, ಎಲ್ಲ ಥರ ಮೆಮೊರಿ ಮಿಕ್ಸ್ ಮಾಡಿ ಎಲ್ಲ ಒಂಥರ ಇದಾಗ್ಬಿಡ್ತು. ಬಟ್ ಲೈಫಲ್ಲಿ ಚೆನ್ನಾಗಿದ್ದು ಅಷ್ಟೇನೆ. ಯಾವುದೇ ರೀತಿ ಗಲಾಟೆ ಮಾಡಿಕೊಂಡು ಆ ಥರ ಎಲ್ಲ ಏನಿಲ್ಲ. ಬಟ್ ಕಷ್ಟ ಸುಖ ಎಲ್ಲನೂ ನೋಡಿದ್ದೀವಿ, ಎಲ್ಲ ರೀತಿ ಜನನ ನೋಡಿದ್ದೀವಿ, ಎಲ್ಲರೂ ಯಾವ್ಯಾವ ಥರ ಮಾತಾಡ್ತಾರೆ ಅನ್ನೋದನ್ನ ನೋಡಿದ್ದೀವಿ. ಹಾಗಾಗಿ ಈ ಮನೆ ತುಂಬ ತಂದುಕೊಟ್ಟಿದೆ ನಮಗೆ. ಇಂಥ ಮುದ್ದು ಮಗಳನ್ನ ಇಷ್ಟು ಉದ್ದ ಮಾಡೋಷ್ಟು ಈ ಮನೆಯಲ್ಲಿ ನಾವು ಬದುಕಿದ್ದೀವಿ ಅಂತ ಅಂದರೆ ಖುಷಿನೇ ಇರುತ್ತೆ. ಯಾವತ್ತೂ ಕೂಡ ನಾವಿದ್ದಂಥ ಮನೇನ ನಮ್ಮ ಮನೆ ಅಂತಲೇ ನಾವು ನೋಡ್ಕೊಂಡಿರುವಂಥದ್ದು. ಹಾಗಾಗಿ ಈ ಮನೆ ಬಿಟ್ಟು ಹೋಗೋಕ್ಕೆ ತುಂಬ ಬೇಜಾರು ಕೂಡ ಇದೆ. ಹೋಗಲೇಬೇಕು, ಪರಿಸ್ಥಿತಿ ಏನೂ ಮಾಡೋಕ್ಕಾಗಲ್ಲ. ನಮ್ಮದು ಅನ್ನೋದಿಲ್ಲ ಅಂದಮೇಲೆ ನಾವು ಇರೋಕ್ಕಾಗಲ್ಲ ಅಲ್ವಾ. ಯಾವತ್ತಿದ್ರು ಬಾಡಿಗೆ ಮನೆ ಬಾಡಿಗೆನೇ, ಸ್ವಂತ ಮನೆ ಸ್ವಂತನೇ. ನಾವು ಕೂಡ ನಮ್ಮ ಸ್ವಂತ ಮನೆಗೆ ಹೋಗ್ತಾ ಇರೋದ್ರಿಂದ ಬಾಡಿಗೆ ಮನೆನ ಬಿಟ್ಟು ಬೆಂಗಳೂರನ್ನೇ ಬಿಟ್ಟು ಹೋಗ್ತಾ ಇರೋ ಪರಿಸ್ಥಿತಿ ಬಂದಿರೋದ್ರಿಂದ ಹೋಗ್ತಾ ಇದ್ದೀವಿ. ಅಲ್ಲೂ ಕೂಡ ಚೆನ್ನಾಗಿರುತ್ತೆ. ಇದೇ ನನಗೆ ಸ್ವರ್ಗ ಅಂತ ಅನ್ಕೊಳ್ಳೋದು. ಎಲ್ಲಿರ್ತೀವಿ ಅಲ್ಲಿ ಖುಷಿ ಪಡಬೇಕು ಅಷ್ಟೇ. ಬಟ್ ಇದು ತುಂಬ ಪಾಠಗಳನ್ನ ಕಲಿಸ್ಕೊಟ್ಟಂತಹ ಬೆಂಗಳೂರು, ಅದು ಬೆಂದಕಾಳೂರು ಅಂತಲೇ ಹೇಳ್ಬೋದು. ಯಾರಿಗೂ ಕೂಡ ಶಾಶ್ವತ ಅಲ್ಲ ಬೆಂಗಳೂರು. ನಮ್ಮೂರು ನಮಗೆ ಚೆಂದ ಅಷ್ಟೇನೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ಕೊನೆವರೆಗೂ ನೋಡಿದ್ರೆ.